ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸಿ. ಒಂದು ಸುಂದರವಾದ ಗಿಡ ಬೆಳೆಯಬೇಕಾದರೆ ಕೇವಲ ಒಳ್ಳೆಯ ಬೀಜವಿದ್ದರೆ ಸಾಕಾಗುತ್ತದೆಯೇ? ಖಂಡಿತ ಇಲ್ಲ. ಅದಕ್ಕೆ ಫಲವತ್ತಾದ ಮಣ್ಣು ಬೇಕು, ಸರಿಯಾದ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಪೋಷಕಾಂಶಗಳು ಬೇಕು. ಆಗ ಮಾತ್ರ ಆ ಬೀಜ ಒಂದು ಆರೋಗ್ಯವಂತ ಗಿಡವಾಗಿ ಬೆಳೆಯುತ್ತದೆ. ಅದೇ ರೀತಿ ಒಂದು ದಂಪತಿಯ ಜೀವನದಲ್ಲಿ ಹೊಸ ಜೀವ ಅರಳಬೇಕಾದರೆ ಕೇವಲ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಸಾಕಾಗುವುದಿಲ್ಲ. ನಮ್ಮ ದೇಹದ ಒಳಗಿನ ವಾತಾವರಣ ಆರೋಗ್ಯಕರವಾಗಿರಬೇಕು, ಹಾರ್ಮೋನ್ಗಳು ಸಮತೋಲನದಲ್ಲಿರಬೇಕು, ಮನಸ್ಸು ನೆಮ್ಮದಿಯಾಗಿರಬೇಕು, ದೇಹಕ್ಕೂ ಸರಿಯಾದ ಪೋಷಣೆ ದೊರೆಯಬೇಕು. ನಮ್ಮ ಹಿರಿಯರು ಬಹಳ ಸುಂದರವಾಗಿ ಹೇಳುತ್ತಿದ್ದರು, ಊಟ ಬಲ್ಲವನಿಗೆ ರೋಗವಿಲ್ಲ, ಪ್ರಕೃತಿಯ ಒಲಿದವನಿಗೆ ಸಂತಾನದ ಕೊರತೆ ಇಲ್ಲ. ಈ ಮಾತಿನ ಅರ್ಥವೇನೆಂದರೆ, ಪ್ರಕೃತಿಯ ಕೊಡುಗೆಗಳನ್ನು ಸರಿಯಾಗಿ ಬಳಸಿಕೊಂಡರೆ ಆರೋಗ್ಯವೂ ಉತ್ತಮವಾಗಿರುತ್ತದೆ, ದೇಹದ ಸಮತೋಲನವೂ ಉತ್ತಮವಾಗಿರುತ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ನನ್ನ ಪ್ರಗತಿ ಕ್ಲಿನಿಕ್ ವಿಜಯ ಟಾಕೀಸ್ ಕಾಂಪ್ಲೆಕ್ಸ್ CBT ಧಾರವಾಡದಲ್ಲಿದೆ. ಅಪಾಯಿಂಟ್ಮೆಂಟ್ಗಾಗಿ 9113614688ಗೆ ಕರೆ ಮಾಡಬಹುದು. ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ದುಬಾರಿ ಔಷಧಿಗಳ ಬಗ್ಗೆ ಅಲ್ಲ, ನಿಮ್ಮ ಮನೆಯಲ್ಲೇ ಅಥವಾ ನಮ್ಮ ಪ್ರಕೃತಿಯಲ್ಲಿ ಸುಲಭವಾಗಿ ದೊರೆಯುವ ಕೆಲವು ನೈಸರ್ಗಿಕ ವಿಧಾನಗಳು ಹೇಗೆ ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ತುಳಸಿ. ನಮ್ಮ ಮನೆಯಲ್ಲಿ ಇರುವ ತುಳಸಿ ಕೇವಲ ಪೂಜೆಗೆ ಮಾತ್ರವಲ್ಲ, ತುಳಸಿಯಲ್ಲಿ ಇರುವ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ. ಕೆಲವೊಂದು ಅಧ್ಯಯನಗಳು ತುಳಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗಬಹುದು ಎಂದು ಸೂಚಿಸುತ್ತವೆ. ಒತ್ತಡ ಕಡಿಮೆಯಾದಾಗ ಹಾರ್ಮೋನ್ಗಳ ಸಮತೋಲನಕ್ಕೂ ಉತ್ತಮ ಪರಿಣಾಮ ಉಂಟಾಗಬಹುದು. ಎರಡನೇದು ಅರಿಶಿನ. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ದೇಹದಲ್ಲಿರುವ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ PCOS ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವ ಮಹಿಳೆಯರಲ್ಲಿ ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯ ಜೊತೆಗೆ ಅರಿಶಿನವು ಸಹಾಯಕವಾಗಬಹುದು. ಗರ್ಭಾಶಯದ ಆರೋಗ್ಯವನ್ನು ಉತ್ತಮವಾಗಿಡಲು ಇದು ಸಹಕಾರಿಯಾಗುತ್ತದೆ. ಮೂರನೇದು ಸಿ ಬಕ್ತಾರ್ನ್. ಇದು ಒಮೆಗಾ ಫ್ಯಾಟಿ ಆಸಿಡ್ಗಳು ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾದ ಒಂದು ಹಣ್ಣು. ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಇದು ಸಹಾಯ ಮಾಡಬಹುದು. ಮುಂದೆ ಸೀಡ್ ಸೈಕ್ಲಿಂಗ್ ಬಗ್ಗೆ ಮಾತನಾಡೋಣ. ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಎಳ್ಳು ಮತ್ತು ಸೂರ್ಯಕಾಂತಿ ಬೀಜಗಳು ಆರೋಗ್ಯಕರ ಕೊಬ್ಬು, ಫೈಬರ್ ಮತ್ತು ವಿವಿಧ ಖನಿಜಗಳಿಂದ ಸಮೃದ್ಧವಾಗಿವೆ. ಕೆಲವು ಮಹಿಳೆಯರು ಋತುಚಕ್ರದ ಹಂತಗಳಿಗೆ ಅನುಗುಣವಾಗಿ ಇವುಗಳನ್ನು ಸೇವಿಸುತ್ತಾರೆ. ಈ ಬೀಜಗಳನ್ನು ಸಮತೋಲಿತ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ತೂಕ ನಿಯಂತ್ರಣಕ್ಕೂ ಸಹಕಾರಿಯಾಗಬಹುದು. ಇನ್ನೊಂದು ಸರಳವಾದ ನೈಸರ್ಗಿಕ ಆಹಾರವೆಂದರೆ ಕೊಕುಮ್ ಅಥವಾ ಆಮ್ಸುಲ್. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ದೇಹವನ್ನು ತಂಪಾಗಿಡಲು ಸಹಾಯ ಮಾಡಬಹುದು. ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಸೂರ್ಯನ ಬೆಳಕು. ಪ್ರತಿದಿನ ಬೆಳಿಗ್ಗೆ ಸುಮಾರು 15-20 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯುವುದರಿಂದ ದೇಹಕ್ಕೆ ವಿಟಮಿನ್ ಡಿ ದೊರೆಯುತ್ತದೆ. ವಿಟಮಿನ್ ಡಿ ಕೊರತೆಯನ್ನು ಸರಿಪಡಿಸಿಕೊಳ್ಳುವುದು ಮಹಿಳೆಯರ ಮತ್ತು ಪುರುಷರ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಸಹ ಮುಖ್ಯವಾಗಿದೆ. ಆದ್ದರಿಂದ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು ಉತ್ತಮ. ಹಾಗೆಯೇ ರಾತ್ರಿ ಉತ್ತಮ ನಿದ್ರೆ ಬಹಳ ಮುಖ್ಯ. ನಿಯಮಿತ ಸಮಯಕ್ಕೆ ಮಲಗುವುದು, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇನ್ನು ಆಯುರ್ವೇದಿಕ್ ಮಸಾಜ್ ಅಥವಾ ಎಣ್ಣೆ ಮಸಾಜ್. ಸರಿಯಾದ ರೀತಿಯಲ್ಲಿ ಮಾಡಿದ ಮಸಾಜ್ ದೇಹವನ್ನು ನಿರಾಳಗೊಳಿಸುತ್ತದೆ, ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಅದರ ಜೊತೆಗೆ ಪ್ರತಿದಿನ ಕೇವಲ 15 ನಿಮಿಷ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿ. ಆಳವಾದ ಉಸಿರಾಟ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇಂದಿನ ಜೀವನ ಶೈಲಿಯಲ್ಲಿ ನಾವು ಪ್ರಕೃತಿಯಿಂದ ಸ್ವಲ್ಪ ದೂರವಾಗಿದ್ದೇವೆ. ಆದರೆ ನೆನಪಿಡಿ, ನೈಸರ್ಗಿಕ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ ಮತ್ತು ಒತ್ತಡ ನಿಯಂತ್ರಣವನ್ನು ಒಟ್ಟಿಗೆ ಅನುಸರಿಸಿದರೆ ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿಮಗೆ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ ಪ್ರಗತಿ ಕ್ಲಿನಿಕ್ ವಿಜಯ ಟಾಕೀಸ್ ಕಾಂಪ್ಲೆಕ್ಸ್ CBT ಧಾರವಾಡಕ್ಕೆ ಭೇಟಿ ನೀಡಿ ಅಥವಾ 9113614688ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ಗಾಗಿ ಬುಕ್ ಮಾಡಬಹುದು. ಇನ್ನೊಂದು ವಿಳಾಸ ಪ್ರಗತಿ ನರ್ಸಿಂಗ್ ಹೋಮ್, 1ನೇ ಕ್ರಾಸ್, ಕಲ್ಯಾಣನಗರ, ಧಾರವಾಡ. ಫೋನ್ 7892993686. ಈ ರೀತಿಯ ವೈಜ್ಞಾನಿಕ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.